ಹೈಟೆನ್ಷನ್ ವಿದ್ಯುತ್ ತಂತಿ ತಗುಲಿ ಒತ್ತಿ ಉರಿದ ಹುಲ್ಲು ತುಂಬಿದ್ದ ಲಾರಿ, ಸ್ಥಳೀಯರಲ್ಲಿ ಆತಂಕ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಕೊಳತೂರು ಸಮೀಪ ಹುಲ್ಲು ತುಂಬಿದ್ದ ಲಾರಿಗೆ ವಿದ್ಯುತ್ ತಂತಿ ತಗುಲಿ ಅಗ್ನಿ ಅವಘಡ ಸಂಭವಿಸಿ ಹುಲ್ಲು ಸಂಪೂರ್ಣವಾಗಿ ಬೆಂಕಿಗಾಹುತಿಯಾಗಿದೆ. ರೈತರು ತಮ್ಮ ರಾಸುಗಳಿಗಾಗಿ ಹುಲ್ಲನ್ನು ಕೊಂಡು ವಾಹನಗಳಲ್ಲಿ ಸಾಗಿಸುವುದು ಸರ್ವೇ ಸಾಮಾನ್ಯವಾಗಿದೆ. ಇದೇ ರೀತಿಯಲ್ಲಿ ಅಬ್ಬೇನಹಳ್ಳಿ ಗ್ರಾಮದ ರೈತರು ದೊಡ್ಡಬಳ್ಳಾಪುರದ ಬಳಿ ಒಣ ಹುಲ್ಲನ್ನು ಖರೀದಿ ಮಾಡಿದ್ದರು. ಆ ಹುಲ್ಲನ್ನು ಸಾಗಿಸುವ ಸಲುವಾಗಿ 10 ಚಕ್ರದ ಲಾರಿಯಲ್ಲಿ ತುಂಬಿ ಕೊಳತೂರು ಮುಖಾಂತರವಾಗಿ ಮಾಲೂರು ರಸ್ತೆಗೆ ಸೇರಲು ಹಾದು ಹೋಗುತ್ತಿದ್ದ ಸಂದರ್ಭದಲ್ಲಿ ಕೊಳತೂರು ಬಳಿಯಲ್ಲಿ ಸ್ವಲ್ಪ ಬಾಗಿದ 11 kV ವಿದ್ಯುತ್ ತಂತಿಯೊಂದು ಹುಲ್ಲಿನ ಲಾರಿಗೆ ತಗುಲಿ ಲಾರಿಯಲ್ಲಿ ಬೆಂಕಿ ಸಂಭವಿಸಿದೆ. ಇನ್ನು ಸ್ಥಳೀಯರ ಸಹಕಾರದೊಂದಿಗೆ ಲಾರಿಯನ್ನು ರಸ್ತೆಯಿಂದ ಪಕ್ಕದ ಜಮೀನಿಗೆ ಇಳಿಸಿದ ಚಾಲಕ ಅಷ್ಟೊತ್ತಿಗೆ ಲಾರಿಯಲ್ಲಿ ಬೆಂಕಿಯು ದಟ್ಟವಾಗಿ ಕಾಣಿಸಿಕೊಂಡು ಹೊಗೆಯು ಮುಗಿಲೆತ್ತರಕ್ಕೆ ವ್ಯಾಪಿಸಿ ಹುಲ್ಲು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿತ್ತು. ಇನ್ನು ಸ್ಥಳೀಯರ ನೆರವಿನಿಂದ ಫೈರ್ ಇಂಜಿನ್ಗೆ ಫೋನ್ ಮಾಡಿ ಅಗ್ನಿಶಾಮಕ ದಳದ ವಾಹನ ಬಂದು ಬೆಂಕಿಯನ್ನು ನಂದಿಸಲು ಹರಸಾಹಸ ಪಟ್ಟರು. ಆ ಸ್ಥಳೀಯರು ಕೂಡ ಬೆಂಕಿ ನಂದಿಸುವಲ್ಲಿ ಅವರಿಗೆ ಕೈ ಜೋಡಿಸಿದರು. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಬೆಂಕಿಯ ಕೆನ್ನಾಲಿಗೆ ದಗದಗನೆ ಕ್ಷಣದಲ್ಲೇ ಒತ್ತಿ ಉರಿಯಲಾರಂಭಿಸಿ ಸಂಪೂರ್ಣವಾಗಿ ಹುಲ್ಲು ಸುಟ್ಟು ಕರಕಲಾಗಿ ಸುಮಾರು 50,000 ರೂಪಾಯಿಗೂ ಅಧಿಕ ಹುಲ್ಲು ಸುಟ್ಟು ಬೆಂಕಿಗೆ ಆಹುತಿಯಾಗಿದೆ. ವಾಹನಕ್ಕೂ ಕೂಡ ಅಲ್ಪ ಪ್ರಮಾಣದಲ್ಲಿ ಬೆಂಕಿ ತಗುಲಿದೆ. ಇನ್ನು ಸ್ಥಳದಲ್ಲಿ ಸಾಕಷ್ಟು ಗ್ರಾಮಸ್ಥರು ಆತಂಕದಿಂದ ಜಮಾಯಿಸಿದರು. ಈ ಅಗ್ನಿ ಅವಘಡದಿಂದ ಹುಲ್ಲು ಬೆಂಕಿಗೆ ಆಹುತಿಯಾಗಿದ್ದು ಬಿಟ್ಟರೆ ಯಾರಿಗೂ ಕೂಡ ಅನಾಹುತ ಸಂಭವಿಸಲಿಲ್ಲ.